ಕಂಟಿನ್ಯೂಸ್ ಆಗಿ ಫ್ರೂಟ್ ಸೆಟ್ಟಿಂಗ್ ಇದೆ ಇಲ್ಲಿ. ನೆಕ್ಸ್ಟ್ ಇದು ಬರುತ್ತೆ, ಅದಾದಮೇಲೆ ನೆಕ್ಸ್ಟ್ ಕಟ್ ಆಫಿಗೆ ಇದು ಕಟ್ ಆಫ್ ಆಗಿದೆ, ಇದು ಕಟ್ ಆಫ್ ಆಗಿದೆ, ಇದು ಫ್ಲವರಿಂಗ್ ಇದೆ. ಮತ್ತು ಇಲ್ಲಿ ಕಂಟಿನ್ಯೂಸ್ ಆಗಿದೆ. ಇನ್ನು ಒಂದು 15-20 ದಿನ ಇದು ರೆಡಿ ಆಗುತ್ತೆ. ಕೆಳಗಡೆದೆಲ್ಲ ಹಾರ್ವೆಸ್ಟ್ ಮಾಡಿ ಮುಗಿಸಿದ್ದಾರೆ. ಈಗ ಬರ್ತಾರೆ ಫಾರ್ಮರು. ಕೆಳಗಡೆದೆಲ್ಲ ಹಾರ್ವೆಸ್ಟ್ ಆಗಿದೆ. ಈ ಮೇಲ್ಗಡೆ ಫ್ರೂಟ್ ಸೆಟ್ಟಿಂಗ್ ಆಗಲಿ ಫ್ಲವರ್ ಸೆಟ್ಟಿಂಗ್ ಆಗಲಿ ಸೂಪರಾಗಿದೆ. ಮತ್ತು ರೀಸೆಂಟ್ಲಿ ಮಳೆನೂ ಬಂದಿದೆ. ಮಳೆ ಬಂದರೂ ಏನು ಪ್ರಾಬ್ಲಮ್ ಆಗಿಲ್ಲ. ಫ್ಲವರ್ ಸೆಟ್ಟಿಂಗ್ ಸಕ್ಕತ್ತಾಗಿದೆ, ಸೂಪರ್ ಸರ್. ಫ್ಲವರ್ ಸೂಪರ್ ಆಗಿದೆ. ಆಮೇಲೆ ಕಾಯಿ ಯೂನಿಫಾರ್ಮ್ ಇಲ್ಲಿ ನೋಡ್ಬೋದು. ಯೂನಿಫಾರ್ಮ್ ಇದೆ ಕಾಯಿ. ರೋಗನೂ ಏನೂ ಬಂದಿಲ್ಲ ನೋಡ್ರಿ, ಬೇರೆದಕ್ಕೆ ಬಂದಂಗೆಲ್ಲ. ಎಷ್ಟು ಮಳೆ ಬಿದ್ರೂ ಸ್ವಲ್ಪ ಚೆನ್ನಾಗಿದೆ ಸರ್. ಹಾಂ, ಈ ಕಡೆ ನೋಡಿರಿ, ಈ ಕಡೆ ಫ್ರೂಟ್ ಸೆಟ್ಟಿಂಗ್ ಸಕ್ಕತ್ತಾಗಿದೆ. ಇನ್ನೂ ಆಗ್ತಿದೆ. ಒಂದು, ಇದು 1, ಇಲ್ಲಿ 2, 3, ಇದು 4 ಆಗ್ತಿದೆ. ಅಲ್ಲೊಳಗಡೆ 5, 6, 7 ಕಂಟಿನ್ಯೂಸ್ ಸ್ಟೆಪ್ ಬೈ ಸ್ಟೆಪ್ ಫ್ರೂಟ್ ಸೆಟ್ಟಿಂಗ್. ಫ್ರೂಟ್ ಓಕೆ ಸರ್. ಇಲ್ಲಿ ತೋರ್ಸೋಣ ಬನ್ನಿ. ಇದು ನೋಡ್ತಾ ಇರ್ಬೋದು, ಹತ್ತಿರ ನಿಮ್ಗೆ ಶಾರ್ಟ್ ಡಿಸ್ಟೆನ್ಸ್ ಅಂದವಲ್ಲ, ಇಷ್ಟೇ ಡಿಸ್ಟೆನ್ಸ್ನಲ್ಲಿ ಇಲ್ಲಿ ನೋಡಿರಿ, ಶಾರ್ಟ್ ಡಿಸ್ಟೆನ್ಸ್ನಲ್ಲಿ ಫ್ರೂಟ್ ಸೆಟ್ಟಿಂಗ್. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಇಲ್ಲಿದೆ, ಇದೆಲ್ಲ ಫ್ರೂಟ್ ಈಗ ಹಾರ್ವೆಸ್ಟ್ ಮಾಡಿರೋದು ಕಾಯಿ. ಇದನ್ನು ಕಲರ್ ನೋಡ್ಬೋದು, ಸೂಪರಾಗಿದೆ. ಯೂನಿಫಾರ್ಮು ಲೆಂತ್ ಎಲ್ಲ ನೋಡಿರಿ ಎಷ್ಟು ಯೂನಿಫಾರ್ಮಿಟಿ ಇದೆ ಕಾಯಿನಲ್ಲಿ. ಕಂಪ್ಲೀಟ್ ಯೂನಿಫಾರ್ಮಿಟಿ ನೋಡಿ, ಸೂಪರಾಗಿದೆ ಯೂನಿಫಾರ್ಮಿಟಿ ಫ್ರೂಟ್ನಲ್ಲಿ. ಅಡ್ಡ ಮಾಡಬೇಡಿ ಹಂಗೆ. ಹಾಂ, ಇದನ್ನು ಅಂತ ಇಲ್ಲಿ ನೋಡ್ತಾ ಇರ್ಬೋದು ಫ್ರೂಟ್ ಸೆಟ್ಟಿಂಗ್ ಹೆಂಗೆ ಆಗ್ತಿದೆ ಅಂತ. 1, ಇಲ್ಲ 2, ಇಲ್ಲಿ 3 ಕೆಳಗಡೆ ಹತ್ತತ್ರ ಫ್ರೂಟ್ ಸೆಟ್ಟಿಂಗ್ ಹೆಂಗಿದೆ ಅಂತ ಕಾಣ್ತಿದೆ. ಇದು ಈ ಕಡೆಯಿಂದ ಮಾಡ್ತೀನಿ, ಈ ಕಡೆಯಿಂದ ಫುಲ್ ಕ್ಲಿಯಾರಿಟಿ ಬರುತ್ತೆ. ಎಷ್ಟು ನಿಯರ್ ಡಿಸ್ಟೆನ್ಸ್ನಲ್ಲಿ ಫ್ರೂಟ್ ಸೆಟ್ಟಿಂಗ್ ಆಗ್ತಾಯಿದೆ. ಸೊ ಇದು ಇಂಟರ್ನೋಡಲ್ ಡಿಸ್ಟೆನ್ಸ್ ಭಾಳ ಕಡೆ ಶಾರ್ಟ್ ಇದರಿಂದ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಮತ್ತು ಅರ್ಲಿ ಹಾರ್ವೆಸ್ಟು ವೆರೈಟಿ ಭಾಳ ಚೆನ್ನಾಗಿದೆ. ಯೂನಿಫಾರ್ಮ್ ಅಂದರೆ ಯೂನಿಫಾರ್ಮ್ನಲ್ಲಿ ಫ್ರೂಟ್ ಲೆಂತ್ ಇದೆ. ಇದನ್ನು ನೀವು ನೋಡ್ಬೋದು, ಇಲ್ಲಿ ಯೂನಿಫಾರ್ಮ್ ಲೆಂತ್ ಎಲ್ಲ ಫ್ರೂಟು ಚೆನ್ನಾಗಿದೆ. ವೆರೈಟಿ ಆರಾಮಾಗಿ ಮಾಡ್ಬೋದು. ಇಷ್ಟು ಮಳೆ ಬಂದರೂ ಇಲ್ಲಿ ತ್ಯಾವ ನೋಡ್ರಿ, ಸಿಕ್ಕಾಪಟ್ಟಿ ತ್ಯಾವ ಇದೆ. ನಿನ್ನೆ ರಾತ್ರಿನೇ ಮಳೆ ಆಗಿದೆ. ಇಷ್ಟು ತ್ಯಾವ ಇದ್ದರೂ ಏನೂ ಆಗಿಲ್ಲ. ವೆರೈಟಿ. ಥ್ಯಾಂಕ್ ಯು.